बेंगलुरु 29 सितंबर 2025। बेंगलुरु सिटी पुलिस की केंद्रीय अपराध शाखा सीसीबी के नारकोटिक्स कंट्रोल विंग ने एक बड़े अभियान में 2 विदेशी नागरिकों सहित 7 नशीले पदार्थों के तस्करों को गिरफ्तार किया है। इस कार्रवाई में 3.858 किलो एमडीएमए, 41 ग्राम एक्सटेसी टैबलेट्स, 1.82 किलो हाइड्रो गांजा, 6 किलो गांजा, एक कार और अपराध में इस्तेमाल की गई एक दोपहिया वाहन समेत कुल लगभग 9 करोड़ 93 लाख रुपए मूल्य के मादक पदार्थ और सामान बरामद किए गए। पुलिस ने बताया कि देवनहल्ली थाना क्षेत्र में अवैध रूप से रह रहे 3 विदेशी नागरिकों के खिलाफ भी कानूनी कार्रवाई की गई है। इसी प्रकार जेसी नगर थाना क्षेत्र में एक घर से सोने और हीरे के आभूषण चोरी के मामले में एक व्यक्ति को गिरफ्तार कर लिया गया। पुलिस ने उसके कब्जे से 236.825 ग्राम सोना और हीरे के आभूषण, जिसकी कीमत लगभग 35 लाख रुपए है, बरामद किए। सड़क किनारे खड़े वाहनों को हथियारों से नुकसान पहुंचाने के आरोप में 8 लोगों को गिरफ्तार किया गया है, जिनमें 3 नाबालिग भी शामिल हैं, जो पहले से कानून से टकराव में रह चुके हैं। पुलिस अधिकारियों के अनुसार शहर में अपराध गतिविधियों पर नियंत्रण और आमजन की सुरक्षा सुनिश्चित करने के लिए ये सख्त कार्रवाई की जा रही है। ನಮ್ಮ CCB ವಿಂಗಿಂದ ನಾರ್ಕೋಟಿಕ್ಸ್ ವಿಂಗಿಂದ ತುಂಬ ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗಿಂದ ತುಂಬ ಒಳ್ಳೆಯ ಕೆಲಸ ಆಗಿ ಒಟ್ಟು 5 ಪ್ರಕರಣ ಆಗಿದೆ. ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಟೋಟಲ್ 7 ಜನ ಡ್ರಗ್ ಪೆಡ್ಲರ್ಸ್ ಸಿಕ್ಕಿದ್ದಾನೆ. ಅದರಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವರಿದ್ದಾರೆ. ಒಟ್ಟು 3 kg 858 ಗ್ರಾಮ್ MDMA, 41 ಗ್ರಾಮ್ಸ್ ಎಕ್ಸ್ಟ್ಯಾಸಿ ಪಿಲ್ಸ್, 1.82 kg ಹೈಡ್ರೋ ಗಾಂಜಾ, 6 kg ಗಾಂಜಾ ಮತ್ತು ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಯೂಸ್ ಆಗಿದೆ. ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣ ನಮ್ಮ CCB ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿ ಜಾಯಿಂಟ್ ಕಮಿಷನರ್ ಕ್ರೈಮ್ ಮತ್ತು DCP ಶ್ರೀ ಕಾಸಿಮ್ ಮತ್ತು ಅವ್ರ ಟೀಮ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 9.93 crores ಅಂದಾಜಿದೆ. ಯಾಕೆಂದರೆ ಏನೇನು ಡ್ರಗ್ ಸಿಕ್ಕಿದೆ ಅದು ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿ ಅವ್ರದ್ದು ಕ್ವಾಲಿಟಿ ಕೂಡ ಚೆಕ್ ಮಾಡಿದ್ದಾರೆ ಅವರು. ಇದರಲ್ಲಿ ವಿಶೇಷವಾಗಿ ಒಂದು ಪ್ರಕರಣದಲ್ಲಿ KG ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ರಿಜಿಸ್ಟರ್ ಆಗಿದೆ. ಅದರಲ್ಲಿ 1.22 kg ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ, ಕೊರಿಯರ್ ಮುಖಾಂತರ ಬೇರೆ ದೇಶದಿಂದ ಬಂದಿದೆ. ಸೊ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ. ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಹಿಡಿದಿದ್ದೀವಿ, ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು 1 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂದು ಹೈಡ್ರೋ ಗಾಂಜಾ ಇದೆ, ಅದು ಸಿಕ್ಕಿದೆ. ಮತ್ತು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ 7.80 crores MDMA ಮತ್ತು ಎಕ್ಸ್ಟ್ಯಾಸಿ ಪಿಲ್ಸ್ ಸಿಕ್ಕಿದೆ. ಇದರಲ್ಲಿ ವೇಯಿಂಗ್ ಮಷೀನ್ಸ್, ಮೊಬೈಲ್ ಫೋನ್ಸ್ ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಜೊತೆಗೆ ಏನೇನು ಅವರು ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಸೇರಿ 9.93 crores ವ್ಯಾಲ್ಯೂ ಇದೆ. ಇನ್ನೊಂದು ಪ್ರಕರಣದಲ್ಲಿ CCB ಅವರು 3 ಜನ ಫಾರಿನ್ ನ್ಯಾಷನಲ್ಸ್ಗೆ ಅವರು ಹಿಡಿದಿದ್ದಾರೆ. ಇದರಲ್ಲಿ ಅವರು ಶ್ರೀಲಂಕದವರು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಒಂದು ಕಡೆ ವಾಸ ಮಾಡ್ತಾಯಿದ್ರು. ಯಾವುದು ಪಾಸ್ಪೋರ್ಟ್, ವೀಸಾ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ. ಅದಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಜಾಫ್ನಾಯಿಂದ ರಾಮೇಶ್ವರಂಗೆ ಬಂದಿರಬಹುದು ಅಂತ ಅವ್ರದ್ದು ಹೇಳೋದ ಪ್ರಕಾರ ಈಗ ಅವ್ರ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ. ಅದಕ್ಕೋಸ್ಕರ ಫಾರಿನರ್ಸ್ ಆ್ಯಕ್ಟ್ ಮತ್ತು ಇಲಿಗಲ್ ಸ್ಟೇ ಆ ಪ್ರಕರಣದಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ, ಬೇರೆ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರ್ಬೋದಂತ ನಮಗೆ ಸಂಶಯ ಇದೆ. ಯಾಕೆಂದರೆ ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಬಟ್ ಯಾವುದು ನಿಖರವಾಗಿ ಯಾವುದು ಕ್ರೈಮ್ ಅಂತ ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಆದರೆ ಸದ್ಯಕ್ಕೆ ಫಾರಿನರ್ಸ್ ಆ್ಯಕ್ಟಲ್ಲಿ ನಾವು 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಂದು ಪ್ರಕರಣದಲ್ಲಿ JC ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಡಿವಿಷನ್ ಜಾಯಿಂಟ್ ಕಮಿಷನರ್ ನಮ್ಮ ವೆಸ್ಟ್ ಮತ್ತು ನಾರ್ತ್ DCP ಅವ್ರದ್ದು ಟೀಮ್ ಅವರು ಒಂದು 236 grams ಗೋಲ್ಡ್, ಅಂದಾಜು 35 ಲಕ್ಷ, ಅದು ಡೊಮೆಸ್ಟಿಕ್ ಸರ್ವೆಂಟ್ ಯಾರು ಕೆಲಸ ಮಾಡ್ತಿರೋ ಅವ್ರ ಮನೆಯಲ್ಲಿ
ಅವರೇ ಕಳ್ಳತನ ಮಾಡಿದರು. ಆದರೆ ಓನರ್ಗೆ ಅದು ಗೊತ್ತಾಗಲಿಲ್ಲ. 3 ತಿಂಗಳ ನಂತರ ಗೊತ್ತಾಯಿತು ಈ ಥರ ಅವ್ರ ಮನೆಯಿಂದನೇ ಕಳ್ಳತನ ಆಗಿದೆ. ಯಾವಾಗ ಅವ್ರಿಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಆ ಜನ ಎಸ್ಕೇಪ್ ಆಗಿದ್ದರು. ಸೊ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾದ ತಕ್ಷಣ ಯು ಪಿಯಲ್ಲಿ ಬಸ್ತಿ ಡಿಸ್ಟ್ರಿಕ್ಟಿಂದ ಅವ್ರಿಗೆ ಹಿಡ್ಕೊಂಡು ಬಂದಿದ್ದರು. ಅವರು ಫಸ್ಟ್ ಯಾವುದು ಕ್ಲೂನೇ ಇರಲಿಲ್ಲ, ಯಾಕೆಂದರೆ ಅವರು ಒಪ್ಪಲಿಲ್ಲ. ಮತ್ತು ಅಲ್ಲೇ ಅವ್ರ ಮನೆಯಲ್ಲಿ ಅವರು ಇದು ಮಾಡಿ ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ತೊಗೊಂಡು ಹೋಗಿದ್ರು ಹಾಗೆ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಸೊ ಇದು ಒಳ್ಳೆ ಕೇಸ್ ಇದೆ. ಕನ್ವಿಕ್ಷನ್ಗೋಸ್ಕರ ಟೋಟಲ್ 35 ಲಕ್ಷದ್ದು ರಿಕವರಿ ಆಗಿದೆ ನಮ್ಮ JC ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಇನ್ನೊಂದು ಪ್ರಕರಣದಲ್ಲಿ ನೀವು ನೋಡಿರ್ಬೋದು, ಕೆಲವರು ವಿಡಿಯೋಸ್ ವೈರಲ್ ಆಗಿತ್ತು. ಬೈರಡಳ್ಳಿ ಪೊಲೀಸ್ ಸ್ಟೇಷನ್ ನಾರ್ತ್ ವೆಸ್ಟ್ ಡಿವಿಷನ್ DCP ಮತ್ತು ಅವರು ಜಾಯಿಂಟ್ ಕಮಿಷನರ್ ಅವರು ಒಂದಷ್ಟು ಇಬ್ಬರು ಸೇರಿ ಅವರು ಒಂದು ತಂಡ ಫಾರ್ಮ್ ಮಾಡಿ ಕಳೆದ 25ನೇ ತಾರೀಕು ರಾತ್ರಿ ಇಡೀ ಆ ಭಾಗದಲ್ಲಿ 22ಕ್ಕಿಂತ ಜಾಸ್ತಿ ವಾಹನ ಅವರು ಡ್ಯಾಮೇಜ್ ಮಾಡಿದರು, ಒಂದು ಗ್ಯಾಂಗ್. ಇದರಲ್ಲಿ ಇನ್ನೂ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವ ರೂರಲ್ ಲಿಮಿಟ್ಸಲ್ಲಿ ಕೂಡ ಪ್ರಕರಣ ಕೆಲವು ದಾಖಲಾಗಿದ್ದು. ಒಟ್ಟು 26 ಪ್ರಕರಣ, 22 ವೆಹಿಕಲ್ಸ್ ನಮ್ಮಲ್ಲಿ ಸಿಟಿ ಲಿಮಿಟ್ಸಲ್ಲಿ ಡ್ಯಾಮೇಜ್ ಆಗಿದೆ. ಇನ್ನೂ ರಾಬ್ರಿ ಮತ್ತು ಬೇರೆ ಕೇಸಸ್, 2 ರಾಬ್ರಿ ಕೇಸ್ ದೊಡ್ಡಬಳ್ಳಾಪುರ, 1 ರಾಬ್ರಿ ಕೇಸ್ ಬೆಲ್ಬಂಗ್ಲಾ ಅಲ್ಲಿ ರಿಜಿಸ್ಟರ್, ಮತ್ತು 1 ರಾಬ್ರಿ ಕೇಸ್ ಮಾದನಾಯ್ಕಲ್ಲಿ. ಟೋಟಲ್ 8 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 3 ಜನ ಜುವೆನೈಲ್ಸ್ ಅವರು ಇದ್ದಾರೆ ಮತ್ತು 5 ಜನ ಬೇರೆಯವರು. ಒಟ್ಟು 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಒಂದು ಸೀರಿಯಸ್ ಇಶ್ಯೂ ಅಂದರೆ ಇಬ್ಬರು ಯಾರು ಜುವೆನೈಲ್ಸ್ ಇದ್ದಾರೆ ಅವರು ಇಬ್ಬರ ಮೇಲೆ 27ಕ್ಕಿಂತ ಜಾಸ್ತಿ ಕೇಸಸ್ ಇದೆ. ಸೊ ಇದು ಭಾಳ ಸೀರಿಯಸ್ ಇಶ್ಯೂ ಇದೆ. ಕಾನೂನು ಪ್ರಕಾರ ಏನು ಜುವೆನೈಲ್ ಬಗ್ಗೆ ಏನೋ ಕೇಸಸ್ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಟ್ ಒಂಥರ ಇದು ಸ್ವಲ್ಪ ಭಯದ ವಾತಾವರಣ ಆಗಿತ್ತು. ಯಾಕೆ ಈ ಥರ ಆಗಿದೆ, ಎಲ್ಲರೂ ಸಿಕ್ಕಿದ್ದಾರೆ ಅವರು. ಮತ್ತು ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಪ್ರಕರಣ ತೊಗೊಂಡಿದ್ದೀವಿ. ಟೋಟಲ್ 22 ಕೇಸಸ್ ರಿಜಿಸ್ಟರ್ ಆಗಿದೆ. ಮುಂದೆ ಈ ಥರ ಮಾಡಬಾರ್ದು ಅವರು, ಅದರ ಬಗ್ಗೆ ಅವ್ರ ಪೇರೆಂಟ್ಸ್ಗೆ ಕೂಡ ಸ್ಟೇಷನ್ ಕರೆಸಿದ್ದೀವಿ ಆ ದಿವಸ. ಮತ್ತು ಏನೇನು ಕಾನೂನು ಪ್ರಕಾರ ಚೌಕಟ್ಟಲ್ಲಿ ಏನೇನಿದೆ ಆ ಕ್ರಮ ತಗೊಂಡು ಅವ್ರು ಮುಂದೆ ಈ ಥರ ಮಾಡಬಾರ್ದು ಅಂತ ನಾವು ನೋಡ್ಕೊಳ್ತೀವಿ. Press the bell icon on the YouTube app and never miss another update.